ಎಲ್ಲರಿಗೂ ನಮಸ್ತೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲ ಕೇಳ್ತಾ ಇದ್ರಿ ಮುರುಗಟ್ಟು ಕಲ್ ಸೂಪ್ ಮಾಡೋದು ಹೇಗೆ ಅಂತ. ವಿಡಿಯೋ ಡಿಲೀಟ್ ಆಗಿದ್ದರಿಂದ ಮತ್ತೆ ಒಂದು ಫ್ರೆಶ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ. ಒಬ್ಬರಿಗೆ ಇಬ್ಬರಿಗೆ ಮಾಡ್ಕೊಡೋದಕ್ಕೆ ತೋರಿಸ್ಕೊಡ್ತೀನಿ. ಎಲ್ಲರೂ ನಾವು ತೋರಿಸ್ಕೊಡ್ತಾರೆ, ಮಾಡ್ಕೊಂಡು ಕುಡಿಬೋದು. ನೋಡಿ, ಇದು ಮುರುಗಟ್ಟು ಕಾಲು. ನಾನು ಇದನ್ನು 1 ಇಂಚು ಕಟ್ ಮಾಡಿದ್ದೀನಿ. ಇವಾಗ ಏನೇನು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ, ನೋಟ್ ಮಾಡಿಕೊಂಡು ಈ ವಿಡಿಯೋ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಏನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ತೋರಿಸಿ ಅವ್ರಿಗೆ. ನೋಡಿ, ಇದು ಜೀರಿಗೆ ಪೌಡ್ರು ಒಂದು 1/4 ಭಾಗಕ್ಕಿಂತ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ಸೇಮ್ ಅಷ್ಟೇ ಮೆಣಸಿನ ಪೌಡ್ರು. ಮತ್ತು ಇದು ಸೋಂಪು ಪೌಡ್ರು. ನೋಡಿ, ಮೆಣಸಿನ್ಕಾಯಿ ಇಷ್ಟೇ ಹಾಕ್ಕೊಂಡಿರೋದು, ಅರ್ಧ ಮೆಣಸಿನ್ಕಾಯಿ ಕೂಡ ಇಲ್ಲ. ಮತ್ತು 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತು ಬಿರಿಯಾನಿ ಎಲೆ ಇಷ್ಟು ತೊಗೊಂಡಿದ್ದೀನಿ. 1 ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಲ್ವಾ. ಮತ್ತು ಚಕ್ಕೆ ಒಂದಿಷ್ಟು ತೊಗೊಂಡಿದ್ದೀನಿ. ಇದು ಬಂದು ಮರಾಠಿ ಮೊಗ್ಗು ಅಂತ ಒಂದು 3 ಮೊಗ್ಗು ತೊಗೊಂಡಿದ್ದೀನಿ. ಮತ್ತು ಇದು ಸ್ಟಾರ್ ಅನಾನಸ್ ಹೂವು ಅಂತ ಕರೀತಾರೆ, ಸ್ಟಾರ್ ಕಾಯಿ ಅಂತ ಕರೀತಾರೆ. ಇದನ್ನು ಒಂದು ಅರ್ಧ ತೊಗೊಂಡಿದ್ದೀನಿ. ಮತ್ತು ಇದು ಜಾಪತ್ರಿ, ಇದು ಬಿರಿಯಾನಿ ಐಟಮಲ್ಲಿ ಸಿಗುತ್ತೆ, ನೀವು ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಇದು ಜಾಪತ್ರಿ ಸುಮ್ಮನೆ ಒಂದಿಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ಶುಂಠಿ ನೋಡಿ ಎಷ್ಟು ತೊಗೊಂಡಿದ್ದೀನಿ, ಸಣ್ಣ ತೊಗೊಂಡಿದ್ದೀನಿ. ಅದು ಒಂದು ಕಿರು ಬೆರಳು ಮುಂದೆ ಗಾತ್ರದಷ್ಟು ಇರುತ್ತೆ ಅಷ್ಟೇ. ಮತ್ತು ಒಂದು 4 ಲವಂಗ ತೊಗೊಂಡಿದ್ದೀನಿ. ಇನ್ನು ಇದು ಒಂದು ಪುದೀನ, ಇಷ್ಟು ಪುದೀನ. ಮತ್ತು ಒಂದಿಷ್ಟು ಕೊತ್ತಂಬರಿ, ಒಂದು ಅರ್ಧ ಈರುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು. ಇಷ್ಟೇ ಐಟಮು. ಅದ್ರ ಜೊತೆಗೆ ನಾವು ಮುರುಗಟ್ಟು ಕಾಲು 1 ಇಂಚು ತೊಗೊಂಡಿದ್ದೀವಿ. ಇವಾಗ ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಮುರುಗಟ್ಟು ಕಲ್ ಸೂಪೆ ಸಿದ್ಧರ ತಾಳೆಗರಿ ರಹಸ್ಯ. ಸ್ವಲ್ಪ ನೀರು ಹಾಕೊತೀನಿ. ನೋಡಿ, ಈ ರೀತಿ ನೈಸಾಗಿ ಆಗಬೇಕು. ಅದು ನೈಸಾಗಿ ರುಬ್ಕೊಂಡಾಗ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೈಸಾಗಿದೆಯಲ್ವಾ, ಈ ರೀತಿ ನೈಸಾಗಿ ರುಬ್ಕೊಬೇಕು. ಮತ್ತು ಸ್ಟವ್ ಅಂಟಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಅದಕ್ಕೆ ನಾವು ಎತ್ತಿಕ್ಕಿದ್ವಲ್ಲ ಅದನ್ನು ಒಗ್ಗರಣೆ ಹಾಕ್ಕೊಳ್ಳೋದು. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ನಾವು ರುಬ್ಬಿರೋದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇದು ರುಬ್ಬಿರೋದನ್ನು ನಾವು ಇದಕ್ಕೆ ಹಾಕ್ಕೊತೀವಿ. ಇಷ್ಟಿದ್ರೆ ಇಬ್ಬರು ಕುಡಿಬೋದು ಆರಾಮಾಗೆ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಬೇಕು. ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡ್ರೆ ನಿಮಗೆ, ಅರ್ಧ ಲೀಟ್ರು ಇಲ್ಲಾಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ಒಂದು 600 ml ಹಾಕ್ಕೊಳ್ಳಿ. 600 ml ಹಾಕ್ಕೊಂಡ್ರೆ ನಿಮಗೆ 2 ಗ್ಲಾಸ್ ಆರಾಮಾಗಿ ಬರುತ್ತೆ. ಅದು ಕುದ್ಮೇಲೆ ಸ್ವಲ್ಪ ಆವಿಯಾಗಿರುತ್ತೆ, 2 ಗ್ಲಾಸ್ ಬರುತ್ತೆ. ನಾನು ಇದನ್ನು ಒಂದು ಅರ್ಧ ಲೀಟ್ರ್ ಮೇಲೆ ಹಾಕಿದ್ದೀನಿ ನೀರು. ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಇವಾಗಿದು ಕುದಿಬೇಕು. ಅದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಮತ್ತು ಎಲ್ಲರೂ ಕೇಳ್ತೀರಾ ಇದು ಈಟಾ ಕೋಲ್ಡಾ ಅಂತ. ಇದು ಈಟಲ್ಲ, ಇದರಲ್ಲಿ ಬಳಸೋವಂಥ ಐಟಮ್ಗಳು ಈಟ್ ಆಗ್ಬೋದು. ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ಬೇಕು ಅಂತ ಹೇಳೋದು ನಾವು. ಅದು ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ. ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದು ನೀವು ಹಾಕಿರೋ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡಿರುತ್ತೆ. ಏನು ಹಸಿ ಐಟಮ್ಗಳು ಹಾಕಿರ್ತೀವಿ ಅದೆಲ್ಲ ಸ್ಮೆಲ್ಲು ಹೋಗ್ಬಿಡುತ್ತೆ. ಮತ್ತು ನಿಮ್ಗೆ ಅದು ಕುದೀತಾ ಒಂದು ಮಟನ್ ಫ್ಲೇವರ್ ಸ್ಮೆಲ್ ಬರುತ್ತೆ. ಆವಾಗ ನೀವು ಇಳಿಸ್ಕೊಬೇಕು, ಸೂಪ್ ರೆಡಿಯಾಗಿದೆ ಅಂತ ಅರ್ಥ. ಇದೇ ಸಿದ್ಧರುಗಳು ರಹಸ್ಯ. ತಾಳೆಗರಿಯಲ್ಲಿ ಈ ಹನುಮನ ಹಸ್ತ ಮುರುಗಟ್ಟು ಕಲ್ ಸೂಪು ಬಗ್ಗೆ ತಿಳಿಸ್ಕೊಟ್ಟಿರುವಂಥದ್ದು. ಕಾಲಕ್ರಮೇಣ ನಮ್ಮವ್ರಿಗೂ ಬಂದು ಇವಾಗ ಎಲ್ಲರಿಗೂ ಸೇರ್ತಾ ಇರೋದು ನಮ್ಮ ಭಾಗ್ಯವೇ ಸರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಇದು ಆರಾಮಾಗಿ ಇಬ್ರಿಗಾಗುತ್ತೆ, 2 ಗ್ಲಾಸ್ ಆಗುತ್ತೆ ಇದು. ನೋಡಿ, ಈ ಥರ ಕುದಿಯುತ್ತೆ. ಒಂದು ಉಕ್ಕು ಬಂದ ಮೇಲೆ ಇಳಿಸ್ಕೊಂಬಿಡೋದು. ಅದು ಉಕ್ಕೆಲ್ಲ ಹೋಗುತ್ತೆ. ಆವಾಗ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಬೇಕು. ನೋಡಿ, ಬೆಳಿಗ್ಗೆ ಸಾಯಂಕಾಲ ಕುಡ್ಕೊಬೋದು, ಇಬ್ಬರು ಕುಡ್ಕೊಬೋದು ಇಷ್ಟು ಹಾಕಿದ್ರೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಮತ್ತು
ಒಂದು ಸ್ವಲ್ಪ ನಿಂಬೆಹಣ್ಣು ಈ ರೀತಿ ಹಿಂಡ್ತಾ ಇದ್ದೀನಿ. ಮತ್ತು ಕಫ 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 ಅಂತಿರಲ್ಲ, ಎದೆಲೆಲ್ಲ ಕಫ ಇದೆ ಅಂತ ಹೇಳ್ತೀರಲ್ಲ, ನೋಡಿ ಒಂದಿಷ್ಟು ಪೆಪ್ಪರ್ ಅಂದರೆ ಕರಿ ಮೆಣಸಿನ ಪೌಡರ್ ಹಾಕೊತಾ ಇದ್ದೀನಿ. ಅಷ್ಟೇ, ಹಾಕೊಂಡಿದ್ದಾಯಿತು. ಸೂಪ್ ರೆಡಿ. ಆರೋಗ್ಯವಾಗಿರುವಂಥ ಸೂಪ್ ರೆಡಿ. ಹೆಂಗಿದೆ ಗೊತ್ತಾ? ಆಹಾ, ಸೂಪರ್ ಆಗಿದೆ. ಮನೇಲಿ ನೀವುಗಳು ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ಏನೇ ಡೌಟ್ ಇದ್ದರೆ ವಾಯ್ಸ್ ಮೆಸೇಜ್ ಮಾಡಿ, ನಂಬರ್ ಹಾಕಿರ್ತೀನಿ. ಏನೇ ವಿಚಾರ ಇದ್ದರೂ ಫೋನ್ ಹಾಕಿ. ಇದು ಬಿಟ್ಟು ನಮ್ಮ ಹತ್ರ ಇನ್ನೂ ತುಂಬ ವಿಚಾರಗಳಿದೆ. ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ, ಒಂದೊಂದಾಗಿ ಮಾಡಿ ತೋರಿಸ್ತಾ ಹೋಗ್ತೀನಿ. ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ. ಈ ಸೂಪ್ ಕುಡಿಯೋದ್ರಿಂದ ನಿಮ್ಗೆ ಏನೇನು ಲಾಭ ಅಂದರೆ, ಇಂಡಿ ನೋವು, ಮಂಡಿ ನೋವು, ಸೊಂಟ ನೋವು, L4 L5 ಏನು ನೋವುಗಳಿದೆ, ಕೀಲು ನೋವು, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮತ್ತು ಅಲ್ಸರು, ಹೊಟ್ಟೆಲಿ ಗಾಯಗಳಾಗಿರುವಂಥದ್ದು ಇದೆಲ್ಲ ಹೋಗುತ್ತೆ. ಸುಸ್ತು ಅನ್ನೋ ಮಾತೇ ಇರಲ್ಲ, ಎನರ್ಜಿಯಾಗಿರ್ತೀರ, ಆರಾಮಾಗಿರ್ಬೋದು. ಸ್ಟ್ರೋಕು, ಹಾರ್ಟ್ ಅಟ್ಯಾಕು ಇದೆಲ್ಲ ಬರೋದೇ ಇಲ್ಲ. ಇದ್ರ ಹೆಸರೇ ಇದು ನೋಡಿ, ಇದೆಯಲ್ವಾ, ಇದ್ರ ಹೆಸರೇ ಹನುಮನ ಹಸ್ತ ಅಂತ. ಮೇಕೆಕಾಲಿನ ಗೆಣಸು ಅಂತಾರೆ, ಹನುಮನ ಹಸ್ತ. ಹನುಮಂತನ ಹಾಗೆ ಬಲ ನಿಮಗೆ ಸಿಗುತ್ತೆ. ಆಮೇಲೆ ನೀವೇ ಹನುಮಂತನ ಥರ ಇಲ್ಲ ಅಂತ ಹೇಳ್ಬೇಡಿ, ಬಲದ ಬಗ್ಗೆ ಮಾತಾಡಿದ್ರೆ. ಹನುಮಂತ ಸೊಳ್ಳೆ ಕೂಡ ಆಗ್ಬೋದು, ಮಹಾನ್ ಬೃಹತಾಕಾರವಾದಂಥ ಪರ್ವತ ಕೂಡ ಆಗ್ಬೋದು. ಆ ಶಕ್ತಿ ಅವನಲ್ಲಿರುತ್ತೆ. ಸೊ ಅದರಿಂದ ಇದರಲ್ಲಿ ನೀರಿನ ಕಂಟೆಂಟ್ ಇರುತ್ತೆ. ಆ ನೀರಿನ ಕಂಟೆಂಟೇ ನಿಮ್ಗೆ ಔಷಧಿಯ ಕೆಲಸ ಮಾಡೋದು. ಸೂಪ್ ರೆಡಿ ಮಾಡ್ಕೊಂಡು ಮನೇಲಿ ಕುಡೀರಿ. ನಿಮ್ಮ ತಾಯಿ ತಂದೆ ಯಾರಿದ್ದಾರೆ ಅವ್ರಿಗೆಲ್ಲ ಮಂಡಿ ನೋವು ಇರುತ್ತೆ ಅಂತ ಹೇಳ್ತಾರೆ, ಅವ್ರಿಗೆ ಈ ಸೂಪ್ ಮಾಡಿಕೊಡಿ, ಆರೋಗ್ಯವಾಗಿರ್ತೀರ. ಯಾವ ವೈರಸ್ಸು ನಿಮ್ಮ ಹತ್ರ ಸುಳಿಯಲ್ಲ. ಇದರಲ್ಲಿ ಎಷ್ಟು ಪವರ್ ಇದೆ ಅಂದರೆ ಇಮ್ಯುನಿಟಿ ಬೂಸ್ಟರು. ಈಗ ನಿಫಾ ವೈರಸ್ ಎಲ್ಲ ಬರ್ತಾ ಇದೆ ಅಂತಾರೆ, ಮೊನ್ನೆ ಕರೋನಾ ಹೋಯ್ತು, H1N1 ಮತ್ತು ಅದು ಅಂಟರ್ ಏನೇನೋ ಬರ್ತಾ ಇದೆ. ಇದನ್ನು ಕುಡಿಯೋರಿಗೆ ಯಾವ ವೈರಸ್ಸು ಆ ಥರ ಸುಳಿಯಲ್ಲ, ಬರೋದೇ ಇಲ್ಲ. ಅಷ್ಟು ತುಂಬ ಅದ್ಭುತವಾಗಿ ಕೆಲಸ ಮಾಡುವಂಥ ಸೂಪ್ ಇದು. ಶ್ರೀಕೃಷ್ಣ ಅರ್ಪಣಮಸ್ತು.